ಗುರುಪೂರ್ಣಿಮೆಯಂದು ಗುರು ಚಂದ್ರನ ಸಂಯೋಗದಿಂದಾಗಿ ಗಜಕೇಸರಿ ರಾಜಯೋಗ ರೂಪುಗೊಳ್ಳಲಿದೆ. ಇದರಿಂದ ಗುರುದೇವ ಕೆಲ ರಾಶಿಯವರಿಗೆ ಅದೃಷ್ಟ, ಹಣ ಕರುಣಿಸ್ತಾನೆ. ಹಾಗಾದರೆ ಈ ಸಮಯದಲ್ಲಿ ಯಾವ ರಾಶಿಯವರಿಗೆ ಗುರುವಿನ ಅನುಗ್ರಹ ಇರಲಿದೆ ಅಂತ ನೋಡೋದಾದರೆ ನೋಡಿ, ಆಷಾಢ ಮಾಸದ ಹುಣ್ಣಿಮೆಯ ದಿನ ಆಚರಿಸಲಾಗುವಂತಹ ಗುರುಪೂರ್ಣಿಮೆ ಇನ್ನೇನು ದೂರ ಇಲ್ಲ. ಅಜ್ಞಾನದ ಕತ್ತಲನ್ನು ಹೊಡೆದು ಅರಿವಿನ ಬೆಳಕು ಚೆಲ್ಲುವ ಗುರುಗಳಿಗೆ ಗೌರವ ಹಾಗೂ ಕೃತಜ್ಞತೆ ಸಲ್ಲಿಸುವ ವಿಶೇಷ ಹಬ್ಬವೇ ಗುರುಪೂರ್ಣಿಮೆ. ಜುಲೈ 29ನೇ ತಾರೀಕು ಗುರುಪೂರ್ಣಿಮೆ ಇದೆ. ಜ್ಯೋತಿಷ್ಯದಲ್ಲಿ ಈ ದಿನ ತುಂಬ ವಿಶೇಷವಾಗಿರುತ್ತೆ. ಯಾಕಂದರೆ ಈ ದಿನ ಗುರು ಹಾಗೂ ಚಂದ್ರಗ್ರಹಗಳು ಪರಸ್ಪರ 7ನೇ ಮನೆಯಲ್ಲಿ ಸಂಚಾರ ಮಾಡ್ತವೆ. ಪ್ರಸ್ತುತ ಗುರು ಕಟಕ ರಾಶಿಯಲ್ಲಿದ್ದಾನೆ. ಜುಲೈ 28ನೇ ತಾರೀಕು ಸಂಜೆ 7:37 ಚಂದ್ರ ಮಕರ ರಾಶಿಗೆ ಸಾಗ್ತಾನೆ. ಕರ್ಕಾಟಕ ರಾಶಿಯಲ್ಲಿರುವ ಗುರು ಚಂದ್ರನ 7ನೇ ಮನೆಯಲ್ಲಿ ಸಾಗ್ತಾನೆ. ಚಂದ್ರ ಕೂಡ ಗುರು ಇರುವ ಸ್ಥಾನದಿಂದ 7ನೇ ಮನೆಯಲ್ಲಿ ಸಂಚಾರ ಮಾಡ್ತಾನೆ. ಇದರಿಂದಾಗಿ ಜ್ಯೋತಿಷ್ಯದಲ್ಲಿ ಅತ್ಯಂತ ಶುಭ ಯೋಗಗಳಲ್ಲಿ ಒಂದಾದ ಗಜಕೇಸರಿ ರಾಜಯೋಗ ರೂಪುಗೊಳ್ಳುತ್ತೆ. ಗುರು ಚಂದ್ರರಿಂದ ಸೃಷ್ಟಿಯಾದ ಗಜಕೇಸರಿ ರಾಜಯೋಗ ವ್ಯಕ್ತಿಗೆ ಅದೃಷ್ಟ ಮತ್ತು ಆರ್ಥಿಕ ಆದಾಯವನ್ನು ಕೊಡುತ್ತೆ. ಗುರು ಜಾತಕದಲ್ಲಿ ಬಲವಾದ ಸ್ಥಾನದಲ್ಲಿ ನೆಲೆಗೊಂಡ್ರೆ ದುಷ್ಟಶಕ್ತಿಗಳು ದೂರವಾಗ್ತವೆ ಮತ್ತು ಸಂತೋಷ ಮನೆ ಮಾಡುತ್ತೆ. ಯಾಕಂದರೆ 9 ಗ್ರಹಗಳಲ್ಲಿ ಗುರುವನ್ನು ಮುಖ್ಯ ಮತ್ತು ಶುಭ ಗ್ರಹ ಅಂತ ಪರಿಗಣಿಸಲಾಗುತ್ತೆ. ಅಂದ ಹಾಗೆ ಗಜಕೇಸರಿ ರಾಜಯೋಗ, ಹಂಸಯೋಗ, ಗುರುಚಂದ್ರ ಯೋಗ, ಗುರು ಮಂಗಳ ಯೋಗ, ಹಾಗೆ ಕೋಟೇಶ್ವರ ಯೋಗ, ಚಾಂಡಾಲ ಯೋಗ, ಶಕಟ ಯೋಗ ಮತ್ತು ಇತರ ಅನೇಕ ಯೋಗಗಳು ಗುರುವಿನ ಸ್ಥಾನ, ಗ್ರಹ ಮೈತ್ರಿ ಮತ್ತು ಅಂಶದಿಂದ ರೂಪುಗೊಳ್ತವೆ. ಗುರು ಮತ್ತು ಚಂದ್ರರ ಸಂಯೋಗದಿಂದ ಮತ್ತು ಸಂಪರ್ಕದಿಂದಾಗಿ ಗಜಕೇಸರಿ ರಾಜಯೋಗ ರೂಪುಗೊಳ್ತಾ ಇದೆ. ಹಾಗಾದರೆ ಜುಲೈ 29 ಗುರುಪೂರ್ಣಿಮೆಯಂದು ಒಂದಾಗುವ ಗುರು ಮತ್ತು ಚಂದ್ರ ಯಾವ ಯಾವ ರಾಶಿಯವರಿಗೆ ಶುಭ ಫಲವನ್ನು ಕೊಡಲಿದ್ದಾರೆ ಅಂತ ನೋಡೋದಾದರೆ ಮೊದಲಿಗೆ ಮೀನರಾಶಿ. ಗುರುಪೂರ್ಣಿಮೆ ಮೀನರಾಶಿಯವರ ಬಾಳಲ್ಲಿ ನೆಮ್ಮದಿಯನ್ನು ತರುತ್ತೆ. ಈ ಕಾರಣದಿಂದಾಗಿ ಈ ಅವಧಿಯಲ್ಲಿ ವ್ಯಾಪಾರ ಮಾಡುವಂಥವರಿಗೆ ಉತ್ತಮ ಲಾಭ ಸಿಗುತ್ತೆ. ಈ ಮೀನರಾಶಿಯವರಿಗೆ ಮತ್ತು ಆರ್ಥಿಕ ಸ್ಥಿತಿಯಲ್ಲಿ ಉತ್ತಮ ಪ್ರಗತಿಯನ್ನು ನೀವು ಕಾಣಬಹುದಾಗಿದೆ. ಮತ್ತು ನಿಮ್ಮ ಶ್ರಮದ ಹಣ ಅನ್ನುವಂಥದ್ದು ಚೇತರಿಸಿಕೊಳ್ಳುವ ಸಾಧ್ಯತೆ ಇದೆ. ಅಂದರೆ ನೀವು ಕಷ್ಟಪಟ್ಟು ದುಡ್ದಂಥ ಹಣ ಏನಿದೆಯಲ್ಲ ಅದರಿಂದ ಒಳಿತನ್ನು ಕಾಣ್ತೀರಿ. ನೀವು ಇಲ್ಲಿಯವರೆಗೆ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸ್ತಾ ಇದ್ದರೆ, ಅಂದರೆ ಹಣಕಾಸಿನ ಸಮಸ್ಯೆ ಇದ್ದರೆ, ಈ ಪೂರ್ಣಿಮೆಯಿಂದ ಅಂದರೆ ಅಥವಾ ಈ ಹುಣ್ಣಿಮೆಯ ನಂತರ ನಿಮ್ಮ ಎಲ್ಲ ಸಮಸ್ಯೆಗಳು ದೂರವಾಗುತ್ತೆ. ಅನಿರೀಕ್ಷಿತ ಹಣದ ಒಳಹರಿವು ದ್ವಿಗುಣ ಅಂದರೆ ಡಬಲ್ ಆಗುತ್ತೆ. ಪ್ರಯತ್ನದಿಂದ ಒಂದು ಪ್ರಯತ್ನ ಮಾಡೋದರಿಂದ ಅಥವಾ ಒಂದು ಸಣ್ಣ ಕಡಿಮೆ ಪ್ರಯತ್ನ ಮಾಡಿದ್ರೂ ಕೂಡ ಹೆಚ್ಚಿನ ಲಾಭವನ್ನು ನೀವು ಪಡೆದುಕೊಳ್ಳುವಂಥವರಾಗ್ತೀರಿ. ಆರ್ಥಿಕ ಸ್ಥಿತಿ ಸಾಕಷ್ಟು ಸುಧಾರಣೆಯಾಗತ್ತೆ. ಮೀನರಾಶಿಯವರಿಗೆ ಕುಟುಂಬದಲ್ಲಿನ ಹಿಂದಿನ ಸಮಸ್ಯೆಗಳು ಕೊನೆಗೊಳ್ಳೋದ್ರಿಂದ ವೈಯಕ್ತಿಕ ಜೀವನ ಸಂತೋಷವಾಗಿರುತ್ತೆ. ಹಾಗೆ ಮತ್ತು ಉದ್ಯೋಗ ಆಕಾಂಕ್ಷಿಗಳು ಯಾರಾದರೂ ಇದ್ದರೆ ಹೊಸ ಉದ್ಯೋಗವನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ನೀವು ನಿರೀಕ್ಷೆಗಿಂತ ಹೆಚ್ಚಿನ ಸಂಬಳದೊಂದಿಗೆ ಉದ್ಯೋಗವನ್ನು ಪಡೆಯುವಂಥ ಸಾಧ್ಯತೆ ಕೂಡ ಇದೆ. ನಿಮ್ಮ ಆರ್ಥಿಕ ಸಮಸ್ಯೆಗಳು ಈ ಗ್ರಹ ಸಂಚಾರದೊಂದಿಗೆ ಅಂದರೆ ಗುರು ಮತ್ತು ಚಂದ್ರನ ಸಂಯೋಗದಿಂದ ಕೊನೆಗೊಳ್ಳುತ್ತೆ. ಇನ್ನು ಕುಂಭರಾಶಿಯವರಿಗೆ ಗುರುಪೂರ್ಣಿಮೆ ಸಾಕಷ್ಟು ಶುಭ ಫಲಗಳನ್ನು ಕೊಡುತ್ತೆ. ಗುರುಪೂರ್ಣಿಮೆಯಂದು ಗುರು ಚಂದ್ರ ಸಂಯೋಗ ಸಾಕಷ್ಟು ಶುಭ ಫಲಗಳ ಪ್ರಾಪ್ತಿಯಾಗತ್ತೆ. ಇದರಿಂದಾಗಿ ಸರ್ಕಾರಿ ಉದ್ಯೋಗಿಗಳಿಗೆ ಈ ಅವಧಿ ಅನ್ನುವಂಥದ್ದು ಕುಂಭರಾಶಿಯ ಸರ್ಕಾರಿ ಉದ್ಯೋಗಿಗಳಿದ್ದರೆ ಬಹಳ ಅದ್ಭುತವಾದಂತಹ ಸಮಯ ಇದು. ಹಣ ಆಗಮನಕ್ಕಿದ್ದಂತಹ ಹಾದಿಗಳು ಸುಲಭವಾಗ್ತವೆ. ಏನಾದರೂ ಅಡೆತಡೆಗಳಿದ್ದರೆ ಎಲ್ಲ ದೂರ ಆಗುತ್ತೆ. ಆರ್ಥಿಕ ಸ್ಥಿತಿ ಸಾಕಷ್ಟು ಸುಧಾರಣೆ ಕಾಣ್ತೀರಿ. ಮತ್ತು ಕುಂಭರಾಶಿಯವರು ಈ ಅವಧಿಯಲ್ಲಿ ಪ್ರಾರಂಭಿಸುವಂತಹ ಯಾವುದೇ ಕೆಲಸ ಇರಬಹುದು, ಈ ಹುಣ್ಣಿಮೆಯಿಂದ ಅದು ಯಶಸ್ವಿಯಾಗುತ್ತೆ. ಹಾಗೆ ಇದರಿಂದ ಭಾರಿ ಲಾಭವನ್ನು ನೀವು ಪಡಿತೀರಿ. ಅಲ್ಲದೆ ವ್ಯವಹಾರ, ಉದ್ಯಮ ಹಾಗೂ ವ್ಯಾಪಾರಸ್ಥರಿಗೆ ಉತ್ತಮ ಲಾಭವನ್ನು ತರುವಂಥ ಹೊಸ ಒಪ್ಪಂದಗಳು ಕೂಡ ಸಿಗ್ತವೆ. ಸಮಾಜದಲ್ಲಿ ಗೌರವ, ಕೀರ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಹಾಗೆ ಆರ್ಥಿಕ ಸ್ಥಿತಿ ಕೂಡ ಪ್ರಗತಿಯನ್ನು ಕಾಣ್ತೀರಿ. ಇನ್ನು ವೃಶ್ಚಿಕ ರಾಶಿ. ಗುರುಪೂರ್ಣಿಮೆಯಂದು ರೂಪುಗೊಳ್ಳುವ ಗಜಕೇಸರಿ ರಾಜಯೋಗ ವೃಶ್ಚಿಕ ರಾಶಿಯವರ ಬಾಳಲ್ಲಿ ನೆಮ್ಮದಿಯನ್ನು ತರುತ್ತೆ. ಇದರಿಂದ ವೃಶ್ಚಿಕ ರಾಶಿಯವರು ಮಾಡುವಂಥ ಯಾವುದೇ ಕೆಲಸ ಕಾರ್ಯಗಳಿದ್ದರೂ ಕೂಡ ಅದರಲ್ಲಿ ಲಾಭವನ್ನು ಪಡಿಬಹುದು. ನಿಮ್ಮ ಖ್ಯಾತಿ ಮತ್ತು ಸಾಮಾಜಿಕ ಸ್ಥಾನಮಾನ ಎರಡೂ ಕೂಡ ಹೆಚ್ಚಾಗುತ್ತೆ. ಈ ಯೋಗ ನಿಮ್ಮ ಕಠಿಣ ಪರಿಶ್ರಮ ಏನಿದೆ, ಇಲ್ಲಿಯವರೆಗೆ ಪಟ್ಟಂಥ ಕಠಿಣ ಪರಿಶ್ರಮ ಅದಕ್ಕೆ ತಕ್ಕ ಫಲವನ್ನು ಕೊಡುವಂಥದ್ದು. ಇದು ಎಲ್ಲ ಪ್ರಯತ್ನಗಳಿಗೆ ಉತ್ತಮ ಯಶಸ್ಸನ್ನು ತಂದುಕೊಡುತ್ತೆ. ವಿಶೇಷವಾಗಿ ಈ ಯೋಗ ಉದ್ಯಮಿಗಳಿಗೆ
ವೃಶ್ಚಿಕ ರಾಶಿಯ ಉದ್ಯಮಿಗಳಿಗೆ ಪ್ರಮುಖ ಯೋಜನೆಗಳಲ್ಲಿ ಯಶಸ್ಸನ್ನು ತಂದುಕೊಡುತ್ತೆ. ಇದರಿಂದ ನೀವು ಉತ್ತಮ ಬೆಳವಣಿಗೆಯನ್ನು ಕಾಣ್ತೀರಿ. ಕೆಲಸದಲ್ಲಿರುವಂಥವರಾಗಿದ್ದರೆ ಬಡ್ತಿ ಸಿಗುತ್ತೆ, ಸಂಬಳ ಹೆಚ್ಚಾಗುತ್ತೆ, ಒಂದು ಒಳ್ಳೆ ಪಾಸಿಟಿವ್ ಪ್ರಯೋಜನವನ್ನು ನೀವು ಕಾಣ್ತೀರಿ. ಹಾಗೆ ಇದು ವೃತ್ತಿ ಜೀವನದ ಪ್ರಗತಿಯ ಅವಕಾಶವನ್ನು ಕೊಡುತ್ತೆ. ಆರ್ಥಿಕವಾಗಿ ಇದು ಅನಿರೀಕ್ಷಿತ ಆರ್ಥಿಕ ಲಾಭಗಳು ಮತ್ತು ಹಿಂದೆ ಸಿಕ್ಕಾಕೊಂಡಿದ್ದಂತಹ ನಿಧಿಗಳ ಚೇತರಿಕೆ, ಅಂದರೆ ಏನಾದರೂ ಹಣ ಎಲ್ಲಾದರೂ ಸಿಕ್ಕಾಕೊಂಡದಿದ್ದರೆ ಅದು ವಾಪಸ್ ನಿಮ್ಮ ಕೈಗೆ ಬರುವಂಥದ್ದು ಆಗತ್ತೆ. ಈ ಅವಧಿಯಲ್ಲಿ ಹೂಡಿಕೆ ಏನಿದೆಯಲ್ಲ, ಇದು ಬಹಳ ದೊಡ್ಡ ಲಾಭವನ್ನು ನಿಮಗೆ ತಂದುಕೊಡುತ್ತೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.